ಇಡೀ ಕರ್ನಾಟಕದ ಜನತೆ ಯಾರ್ಯಾರು ನನಗೆ ಓಟ್ ಹಾಕಿರಿ ನಿಮಗೆಲ್ಲರಿಗೂ ತುಂಬುರಿದ ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮ್ಯಾಗ ಹಂಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ವಿನ್ ಆಗ್ತೀವಿ ಅಂತಂದು ಏನಾದರೂ ಅನ್ಕೊಂಡಿದ್ರೆ? ಎಲ್ಲಿ ಅನ್ಕೊಂಡು ಹೋಗಿದ್ದೆ, ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಅದು ಅಲ್ಲಿ ಹೊಂದ್ಕೊಂಡು ನಮ್ಮ ದೋಸ್ತನ ಕೊಟ್ಟು ನಾನು ಅಲ್ಲಿ ಇಷ್ಟು ದಿನ ಇರೋಕ್ಕಾಗ ನಮ್ಮ ದೋಸ್ತನ ರೀ ಅವ ನನಗೆ ಕೊಟ್ಟು ಚಲೋ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಕಿತ್ತು. ಅವ ನನಗೆ ಕೂಡ ಸ್ವಲ್ಪ ಚಲೋ ಆಗಿಂದಾಗ ಸ್ವಲ್ಪ ಈಗಿನ ಅಲ್ಲಿ ಮಟ್ಟ ಹೋದ್ರಿ. ಈಗಿನ ಜನ್ರೇಷನ್ ಒಳಗೆ ಮೊಬೈಲ್ ಬಿಟ್ಟಿರೋದೇ ದೊಡ್ಡದು ಅಂತ. ಅದು 120 ದಿನ ಮೊಬೈಲ್ ಬಿಟ್ಟಿದ್ರಿ, ಅದ್ರದ್ದು ಅನುಭವ ಹೆಂಗಿತ್ತು? ಕನಸ್ನಾಗ ಬರ್ತಿತ್ತು ಮೊಬೈಲ್ ಬಂದು ನೋಡ್ತೀನಿ ನನ್ನ ಮೊಬೈಲ ಅಂತೇಳಿ ಆ ಥರ ಐತ್ರಿ. ಆದ್ರೆ ಅಲ್ಲಿರೋದು ಚಲೋ ಅಣ್ಣ, ಯಾವ ಜಂಜಾಟ ಸರ್. ಧನರಾಜ್ ಅವ್ರನ್ನ ಫಿನಾಲೆಗೆ ಇದು ವೋಟಿಂಗ್ ಇದು ನಾಮಿನೇಟ್ ಮಾಡಿದ್ರಿ, ಅವ್ರು ಆದ್ರೂ ಕೂಡ ಬೇಜಾರಾಗ್ಲಿಲ್ಲ. ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್. ಧನರಾಜ್ ಬಗ್ಗೆ ನೀವು ಹೇಳೋದಾದ್ರೆ ಮನೆ ಬಗ್ಗೆ? ಧನರಾಜ್ ಒಳ್ಳೆ ದೋಸ್ತ ರೀ, ಒಳ್ಳೆ ಮನಸ್ಸಿರಂಥ ವ್ಯಕ್ತಿ ಆತ. ನಂದು ಒಂದು ಒಳ್ಳೆ ಬಾಂಧವ್ಯ ಐತ್ರಿ ಬಿಗ್ ಬಾಸ್ ಮೇಲೆ, ಒಳ್ಳೆ ದೋಸ್ತ್ ರೀ. ಅವನ ಬಗ್ಗೆ ಹೇಳಕ್ಕೆ ಮಾತುಗಳ ಬರಲ್ಲ. ಆ ದೋಸ್ತನ ಬಗ್ಗೆ ಒಂದು ಹಾಡು ಹೇಳ್ರಿ, ಒಂದು ಸಾಲು ಹೇಳ್ರಿ ದೋಸ್ತ, ಒಂದು ಸಾಲು. ಚಿಂತೆ ಬೇಡ ಆ ದೋಸ್ತಿಗೆ ಖುಷಿ ಆಗಂಗೆ ಒಂದು ಹಾಡು, ಅದು ನಿಮ್ಮ ಧನರಾಜ್ ಖುಷಿ ಆಗಂಗೆ ಒಂದು ಹಾಡು. ದೋಸ್ತಾಗ ನಾನು ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಏನಾರು ಬೇಜಾರಾದಾಗ ಹಾಡ್ತಿದ್ದೆ. ಚಿಂತೆ ಮಾಡಬೇಡ ದೋಸ್ತ, ಹನುಮಂತ ಇರುತ್ತಾನ, ತಲೆನೂ ಬೇಡ, ಚಿಂತಿ ಬೇಡ, ಬೇಡ, ಆರಾಮ ಇರೋಣ ಅಂತೇಳಿ. ಅದು ಭಾಳ ಮಿಸ್ ಮಾಡ್ಕೊಳ್ತೀನಿ ಬಿಗ್ ಬಾಸ್ ಮನೆಯಿಂದ. ಈಗ ಬಂದೊಂದು 4-5 ದಿನ ಆತ, ಒಂಥರ ಎಷ್ಟು ಮಿಸ್ ಮಾಡ್ಕೊತೀವಿ? ಭಾಳ ನೆನಪ ಆಗ್ತಾನ ದೋಸ್ತ. ನಿನ್ನೆ ಅಲ್ಲಿ ಸುಟಿ ಮುಗಿಸ್ಕೊಂಡು ಬಂದೆ, ಭಾಳ ಬರ್ತೀನಿ ಅಂತ ಹೇಳ್ಬಂದೆ. ಈಗ ಆಟ ಆಡ್ಬೇಕಾ ಭವ್ಯ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ವಿ, ಅವಾಗೇನು ಸಿಟ್ಟು ಬರಲಿಲ್ಲ? ಯಾಕೆ ಹನುಮಂತು ತಗೊಳ್ರಿ ಇಲ್ಲ, ಆಟದಾಗ ಏನು ಹೊಡೆದಿಲ್ಲ, ಮತ್ತು ಸುಮ್ಮನೆ ಇದು ಮಾಡಿದೆ. ಈಗ ಸುದೀಪ್ ಅವರು ಅಲ್ಲಿ ನಿಮ್ಮ ಮೇಲೆ ಸಿಟ್ಟಾಗಿದ್ದ ಘಟನೆ ಯಾವ ನೆನಪು?